ರವೀಂದ್ರ ಅವರು ನನ್ನ ನಾಯಕರು, ನಮ್ಮ ಹಿರಿಯರು. ಅವ್ರ ಬಗ್ಗೆ ನಾನು ಟೀಕೆನೂ ಮಾಡಲ್ಲ, ನಾನು ಅವ್ರ ಬಗ್ಗೆ ರಿಯಾಕ್ಟು ಮಾಡಲ್ಲ. ಅವರು ನೋವಾಗಿರ್ಬೋದು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವರು ನಮ್ಮ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ನಾನು ಅವ್ರ ಬಗ್ಗೆ ಒಂದು ಪದನೂ ನಾನು ಏನು ಮಾತಾಡಲ್ಲ. ಈಸ್ ಅವರ್ ನನ್ನ ನಾಯಕರು ಮತ್ತು ನಮ್ಮ ಗೆಳೆಯರು ಕೂಡ ಅವ್ರ ಹತ್ರ ನಾನು ಮಾತಾಡ್ತೀನಿ. ದುಡ್ಡಿನ ಕಾರಣಕ್ಕೆ ಚಂದ್ರ ಅವರು ಮನೆ ಹಾಕಿದ್ದಾರೆ. ನಮ್ಮದೇ ಪೆಂಡಲ್, ನಮ್ಮದೇ ಟೇಬಲ್, ನಮ್ಮದೇ ಟೇಬಲ್, ನಮ್ಮದೇ ಪೆಂಡಲ್, ನಮ್ಮದೇ ಮೈಕು, ನಮ್ಮದೇ ಹಾರ, ನಮ್ಮದೇ ಗಾಡೀಲಿ ನಮ್ಮದೇ ಪೆಟ್ರೋಲಲ್ಲಿ ಕರ್ಕೊಂಬಂದಿದ್ದೀನಿ. ಭಾಷಣ ಮಾಡಿದ್ದೀವಿ, ಭಾಷಣ ಮಾಡಿಸಿದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ದುಡ್ಡು ಅಲ್ಲ, ಹೇಳ್ಬಿಟ್ಟಲ್ಲ ನಾನೀಗ. ನಮ್ಮದೇ ದುಡ್ಡು, ನಮ್ಮದೇ ಪೆಂಡಲ್, ನಾನೇ ಕರ್ಕೊಂಬಂದಿದ್ದೀನಿ, ನಾನೇ ಭಾಷಣ ಮಾಡಿಸಿದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ದುಡ್ಡು? ಈ ರಾಜ್ಯದ ಕಾನೂನಿನಲ್ಲಿ ವಿಶೇಷ ಅತಿಥಿಗಳಾಗಿ ಯಾರನ್ನ ಬೇಕಾದರೂ ಕರಿಬಹುದು. ಅದು ಅವ್ರಿಗೂ ಗೊತ್ತಿದೆ, ಅವರು ಕರಿಬಹುದು. ಅದರಲ್ಲಿ ಯಾವ ಗೊಂದಲನೂ ಇಲ್ಲ. ಈಗ ಚರ್ಚೆ ಮಾಡೋಣ. ಸಾಫ್ಟ್ವೇರ್ ಪಾರ್ಕ್ ತಂದ್ರ, ಹೊಸ ಶುಗರ್ ಫ್ಯಾಕ್ಟ್ರಿ ತಂದ್ರ, ರಸ್ತೆ ನಿಂತೋಗಿರೋದು ಮಾಡಿಸಿದ್ರ, ಮನೆ ಕಟ್ಟಿದ್ರ, ರೈಲ್ವೆ ಸ್ಟೇಷನ್ ಮಾಡಿದ್ರ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವ್ರು ಪಾಸ್ ಆಗ್ಬೋದು, ನಮ್ಮ ಪಾಸ್ ಆಗ್ಬೋದು. ಬೇಡದಾರದ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಮಗೆ ಈ ಮಂಡ್ಯಕ್ಕೆ ಆಗಬೇಕಾಗಿರೋದು 108 ಇದೆ. ಬಸರಾಳಲ್ಲಿ ಒಂದು ಗಾರ್ಮೆಂಟ್ಸ್ ಬೇಕು, ಅದ್ರ ಬಗ್ಗೆ ಮಾತಾಡೋಣ. ಕುಡಿಯೋ ನೀರಿನ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಬಸ್ ಸ್ಟ್ಯಾಂಡ್ ಆಗಬೇಕು, ಅದ್ರ ಬಗ್ಗೆ 1.5 ಕೋಟಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿದೆ, ಅದೂ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ದುಡ್ಡು ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಚರ್ಚೆ ಆರೋಗ್ಯಕರವಾಗಿರಲಿ. ಇಲ್ದಿರೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಉತ್ತರ ಕೊಡೋದಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ರವೀಂದ್ರ ಅವರು ನನ್ನ ನಾಯಕರು, ನಮ್ಮ ಹಿರಿಯರು. ಅವ್ರ ಬಗ್ಗೆ ನಾನು ಟೀಕೆನೂ ಮಾಡಲ್ಲ, ನಾನು ಅವ್ರ ಬಗ್ಗೆ ರಿಯಾಕ್ಟು ಮಾಡಲ್ಲ. ಅವರು ನೋವಾಗಿರ್ಬೋದು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವರು ನಮ್ಮ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ನಾನು ಅವ್ರ ಬಗ್ಗೆ ಒಂದು ಪದನೂ ನಾನು ಏನು ಮಾತಾಡಲ್ಲ. ಈಸ್ ಅವರ್ ನನ್ನ ನಾಯಕರು ಮತ್ತು ನಮ್ಮ ಗೆಳೆಯರು ಕೂಡ ಅವ್ರ ಹತ್ರ ನಾನು ಮಾತಾಡ್ತೀನಿ. ದುಡ್ಡಿನ ಕಾರಣಕ್ಕೆ ಚಂದ್ರ ಅವರು ಮನೆ ಹಾಕಿದ್ದಾರೆ. ನಮ್ಮದೇ ಪೆಂಡಲ್, ನಮ್ಮದೇ ಟೇಬಲ್, ನಮ್ಮದೇ ಟೇಬಲ್, ನಮ್ಮದೇ ಪೆಂಡಲ್, ನಮ್ಮದೇ ಮೈಕು, ನಮ್ಮದೇ ಹಾರ, ನಮ್ಮದೇ ಗಾಡೀಲಿ ನಮ್ಮದೇ ಪೆಟ್ರೋಲಲ್ಲಿ ಕರ್ಕೊಂಬಂದಿದ್ದೀನಿ. ಭಾಷಣ ಮಾಡಿದ್ದೀವಿ, ಭಾಷಣ ಮಾಡಿಸಿದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ದುಡ್ಡು ಅಲ್ಲ, ಹೇಳ್ಬಿಟ್ಟಲ್ಲ ನಾನೀಗ. ನಮ್ಮದೇ ದುಡ್ಡು, ನಮ್ಮದೇ ಪೆಂಡಲ್, ನಾನೇ ಕರ್ಕೊಂಬಂದಿದ್ದೀನಿ, ನಾನೇ ಭಾಷಣ ಮಾಡಿಸಿದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ದುಡ್ಡು? ಈ ರಾಜ್ಯದ ಕಾನೂನಿನಲ್ಲಿ ವಿಶೇಷ ಅತಿಥಿಗಳಾಗಿ ಯಾರನ್ನ ಬೇಕಾದರೂ ಕರಿಬಹುದು. ಅದು ಅವ್ರಿಗೂ ಗೊತ್ತಿದೆ, ಅವರು ಕರಿಬಹುದು. ಅದರಲ್ಲಿ ಯಾವ ಗೊಂದಲನೂ ಇಲ್ಲ. ಈಗ ಚರ್ಚೆ ಮಾಡೋಣ. ಸಾಫ್ಟ್ವೇರ್ ಪಾರ್ಕ್ ತಂದ್ರ, ಹೊಸ ಶುಗರ್ ಫ್ಯಾಕ್ಟ್ರಿ ತಂದ್ರ, ರಸ್ತೆ ನಿಂತೋಗಿರೋದು ಮಾಡಿಸಿದ್ರ, ಮನೆ ಕಟ್ಟಿದ್ರ, ರೈಲ್ವೆ ಸ್ಟೇಷನ್ ಮಾಡಿದ್ರ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವ್ರು ಪಾಸ್ ಆಗ್ಬೋದು, ನಮ್ಮ ಪಾಸ್ ಆಗ್ಬೋದು. ಬೇಡದಾರದ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಮಗೆ ಈ ಮಂಡ್ಯಕ್ಕೆ ಆಗಬೇಕಾಗಿರೋದು 108 ಇದೆ. ಬಸರಾಳಲ್ಲಿ ಒಂದು ಗಾರ್ಮೆಂಟ್ಸ್ ಬೇಕು, ಅದ್ರ ಬಗ್ಗೆ ಮಾತಾಡೋಣ. ಕುಡಿಯೋ ನೀರಿನ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಬಸ್ ಸ್ಟ್ಯಾಂಡ್ ಆಗಬೇಕು, ಅದ್ರ ಬಗ್ಗೆ 1.5 ಕೋಟಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿದೆ, ಅದೂ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ದುಡ್ಡು ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಚರ್ಚೆ ಆರೋಗ್ಯಕರವಾಗಿರಲಿ. ಇಲ್ದಿರೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಉತ್ತರ ಕೊಡೋದಕ್ಕೆ ನಮ್ಮ ಹತ್ರ ಸಮಯ ಇಲ್ಲ.